ಫ್ರೆಂಡ್ಸ್, ನಾವಿವತ್ತು ಮಂತ್ರಿ ಸ್ಕ್ವೇರ್ ಮಾಲಿಗೆ ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಮಂತ್ರಿ ಸ್ಕ್ವೇರ್ ಮಾಲಿಗೆ ಹೋಗ್ತಾ ಇರೋದು. ಯಾರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ನಾನಿವತ್ತು ಬನಶಂಕರಿಯಿಂದ ಮಂತ್ರಿ ಸ್ಕ್ವೇರ್ ಮಾಲ್ಗೆ ಟಿಕೆಟ್ ತೆಗೆಸ್ಕೊಂಬಂದೆ. ಇಲ್ಲಿಂದನೇ ಮಂತ್ರಿ ಸ್ಕ್ವೇರ್ ಮಾಲಿಗೆ ಹೋಗಬೇಕು ಅಂತ ಅನಿಸುತ್ತೆ. ನಾನು ಮೆಟ್ಲು ಹತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ನನ್ನ ಫ್ರೆಂಡ್ ಇದ್ದೊಂದು ಬಾರೋ ಮೆಟ್ಲನ್ನೇನು ಹೋಗ್ತೀಯಾ, ಎಸ್ಕಲೇಟ್ರಲ್ಲಿ ಹೋಗೋಣ ಅಂತ ಕರ್ಕೊಂಡು ಹೋದ. ಅಕ್ಕ ಕೈ ಮುಗಿದು ವೆಲ್ಕಮ್ ಮಾಡಿದ್ರು. ನಾವು ಆ ಗ್ರೀಟಿಂಗ್ನ ಎಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಸಾಗಿದ್ವಿ. ಸರಿ ಆಯಿತು ಅಂತ ಒಳಗೆ ಹೋಗ್ತಿದ್ದಂಗೆ ಅಲ್ಲಿ ನಂದು ಒಂದು ಸ್ಟ್ಯಾಚ್ಯೂ ಥರ ಕಾಣಿಸ್ತಾ ಇತ್ತು. ಸರಿ ನಂದಿ ಸ್ಟ್ಯಾಚ್ಯೂ ಹತ್ರ ಒಂದು ಪಿಕ್ ತೆಗೆಸ್ಕೊಂಡು ನೆಕ್ಸ್ಟ್ ಮುಂದೆ ಹೋಗೋಣ ಅಂತ ಬಂದೆ. ನಾನಿಲ್ಲಿ ತುಂಬ ಬ್ರ್ಯಾಂಡ್ ಇದ್ದಾವೆ ಅಂತ ಕೇಳಿದ್ದೆ, ಯಾವತ್ತೂ ಬಂದು ನೋಡಿದ್ದಿಲ್ಲ. ಇವತ್ತೇ ಫಸ್ಟ್ ಬಂದು ನೋಡ್ತಾ ಇರೋದು. ನೋಡಿ ಫುಲ್ ಶಾಕ್ ಆಗೋದೆ, ಇಷ್ಟು ಚೆನ್ನಾಗಿರುತ್ತಾ ಮಾಲ್ ಅಂದರೆ ಅಂತ. ಸರಿ ಆಯಿತು ಅಂತ ಇವಾಗ ಮಾಲಲ್ಲಿ ಒಂದೊಂದೇ ಶಾಪ್ಗೆ ವಿಸಿಟ್ ಕೊಡೋಣ. ಅಷ್ಟಕ್ಕೂ ವಿಸಿಟ್ ಕೊಡೋಕ್ಕಂತೂ ಆಗಲ್ಲ. ಒಂದಲ್ಲ ಎರಡಲ್ಲ ಗುರು ಇರೋದು ಶಾಪ್ಗಳು, 50-100 ಇರೋದು. ಯಾವ್ದು ನೋಡ್ತೀಯ ಯಾವ್ದು ಬಿಡ್ತೀಯ, ಒಂದಲ್ಲ ಎರಡಲ್ಲ ಬಟ್ಟೆಗಳು ಯಾವ್ದು ನೋಡ್ರೂ ತೊಗೊಬೇಕು ಅನಿಸುತ್ತೆ. ಆದರೆ ಮುಟ್ಟಿದ್ರೆ ಮಾತ್ರ 2000-3000. ನೀನು ಕಮ್ಮಿ ಅಂತೂ ಯಾವುದೂ ಸಿಗೋಲ್ಲ, ಯಾಕೆಂದರೆ ಎಲ್ಲ ಬ್ರ್ಯಾಂಡೆಡ್ ಅಲ್ವಾ, ಅದಕ್ಕೋಸ್ಕರ. ಅಂದರೆ ಇದನ್ನೆಲ್ಲ ನೋಡಿದ್ಮೇಲೆ ನನಗೊಂದು ಸಾಂಗ್ ನೆನಪಾಯಿತು ಗುರು. ಏನಂದರೆ, ದುಡ್ಡು ಇದ್ದರೆ ದುನಿಯಾರಿ, ದುಡ್ಡು ಇದ್ರೆ ದುನಿಯಾರಿ, ಇಲ್ಲದಿದ್ದೋನ್ ಬೇಕಾರೆ, ಒಂದೇ ಎಲ್ಲರೂ ಹೋಗ್ತಾರೆ, ಒಂದೇ ಲೈಫ್ ಎಂಜಾಯ್. ನಾನು ಸ್ವಲ್ಪ ಬ್ರ್ಯಾಂಡ್ ನೇಮ್ಗಳೆಲ್ಲ ಕೇಳಿದ್ದೆ. ಯಾವ ಟ್ರೆಂಡ್ಸು, ಮ್ಯಾಕ್ಸು, ಝೂಡಿಯೋ, ಸ್ಪಾರು, ಪೀಟರ್ ಇಂಗ್ಲೆಂಡ್ ಇಂಥವು ಸುಮಾರು ಕೇಳಿದ್ದೀನಿ. ಅಂದರೆ ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಗಿದ್ದು ಗುರು, ಅದು ಯಾವುದ್ಯಾವ್ದು ಗುರು ಬ್ರ್ಯಾಂಡು ಕೇಳೇ ಇರಲ್ಲ. ಇದು H&M, R&B, ಲೈಫ್ ಸ್ಟೈಲ್ ಅಂತೆ, ಇದು ರೆಡೋ ಅಂತೆ, ಆಮೇಲೆ ಶಾಪರ್ ಸ್ಟಾಪು, ಇನ್ನೂ ಎಂತೆಂಥವೋ ಇದ್ದಾವೆ ಗುರು. ಟ್ರೆಡಿಷ್ನಲ್ ವೇರಿಗೆ ಒಂಥರ ಶಾಪು, ವೆಸ್ಟರ್ನ್ ವೇರಿಗೆ ಇನ್ನೊಂದು ಥರ ಶಾಪು. ಅಯ್ಯೋ, ಇನ್ನೇನು ಒಂದೇ ಎರಡ ಗುರು ಇಲ್ಲಿರೋದು. ಒಂದು ಸರಿ ನೀವು ಇಲ್ಲಿ ವಿಸಿಟ್ ಕೊಟ್ರಿ ಅಂದರೆ ಪ್ರತಿ ಒಂದೂ ತಗೊಂಡು ಹೋಗ್ಬೋದು. ಆದರೆ ದುಡ್ಡು ಮಾತ್ರ ಚೆನ್ನಾಗಿ ಇಟ್ಟಿರಬೇಕು. 5-10 ಸಾವಿರ ತಂದರೆ ಯಾವ ಮೂಲಿಗೂ ಸಾಕಾಗಲ್ಲ ಇಲ್ಲಿ. ಅದು ನಾನು ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು. ಮೊದಲಿಗೆ ಗೊತ್ತಾಗಿದ್ರೆ ನಾನು ಇಲ್ಲಿಗೆ ಬರ್ತಿದ್ನೋ ಇಲ್ಲೋ ಗೊತ್ತಿಲ್ಲ. ಏನು ಗುರು, ಈ ಡೂಪ್ಲಿಕೇಟ್ ಕೂದ್ರೇ ಹಿಂಗೆ ಕೂಗ್ತಿರ್ಬೇಕಾದ್ರೆ ನಿಜವಾದ ಕುದುರೆಗಳೆಲ್ಲ ಇನ್ನು ಹೆಂಗೆ ಕೂಗ್ಬೋದು ಗುರು. ನಾವು ಹೋಗಿದ್ದ ದಿನ ಬರ್ಗರ್ ಕಿಂಗಲ್ಲಿ ಆಫರ್ ನಡೀತಾ ಇತ್ತು. ಯಾವುದಂದರೆ ಕ್ರಿಸ್ಪಿ ವೆಜ್ಜಿಗೆ 79 ಇತ್ತು, ಕ್ರಿಸ್ಪಿ ಚಿಕನ್ಗೆ 99 ಇತ್ತು. ನಮ್ಮ ಹುಡುಗ ಬಾರೋ ಕ್ರಿಸ್ಪಿ ಚಿಕನ್ ಚೆನ್ನಾಗಿರುತ್ತೆ ಇಲ್ಲಿ, ನಾನೊಂದು ಸರಿ ತಿಂದಿದ್ದೆ ಅಂತ ಹೇಳ್ದ. ಸರಿ ಆಯಿತು ಅಂತ ಒಂದು ಸರಿ ಟ್ರೈ ಮಾಡೋಣ ಅಂತ ಹೋದ್ವಿ. ಅಂದರೆ ಹಂಗೆ ಹೇಳ್ಕೊಳೋ ಹಂಗೇನು ಚೆನ್ನಾಗಿರಲಿಲ್ಲ, ಒಂದು ರೇಂಜಿಗಿತ್ತು. ನಾವು ಲೋಯರ್ ಗ್ರೌಂಡ್ ಫ್ಲೋರಲ್ಲಿದ್ವಿ, ಆದ್ದರಿಂದ ಒಂದು ರೌಂಡ್ ತಿರ್ಕೊಂಬರೋಣ ಅಂತ ಹೋದ್ವಿ. ನಾವಿಲ್ಲಿಂದ ಸ್ಪಾರ್ ನೋಡೋಣ ಅಂತ ಹೋದ್ವಿ. ಲೈಕ್ ಸೂಪರ್ ಮಾರ್ಕೆಟ್ ಅಂತೀವಲ್ಲ ಆ ಥರ. ಒಳಗಡೆ ಹೋದ್ವಿ, ಚೆನ್ನಾಗೇ ಇತ್ತು. ಪ್ರತಿಯೊಂದು ಹೋಮ್ ಐಟಮ್ಸ್ಗಳು ಏನೇನು ಬೇಕೋ ಪ್ರತಿಯೊಂದು ಇತ್ತು. ನಾವು ಅಲ್ಲೇ ನೋಡ್ತಿದ್ದಂಗೆ ಅದ್ರ ಒಳಗಡೆ ಗುರು, ನಿಮಗಿನ್ನೂ ಗೊತ್ತಿಲ್ಲ, ಅದ್ರೊಳಗಡೆ ಒಂದು ಬಾರ್ ಇತ್ತು. ಆ ಬಾರ್ ಒಳಗಡೆ ಹೋಗ್ಬೋದು, ಆದರೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು, ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸೊ ದಟ್ಸ್ ವೈ ನಾನು ಹೋಗಲಿಲ್ಲ. ಚಾಕ್ಲೇಟ್ ಎಲ್ಲ ನೋಡ್ತಿದ್ರೆ ಹಂಗೆ ಎತ್ಕೊಂಡು ಜೋಮ ಇಟ್ಕೊಬೇಕಾಯ್ತು ಅಂತ ಅನ್ನಿಸ್ತು. ಆದರೆ ಏನು ಇಟ್ಕೊಳ್ಲಿಲ್ಲ, ನಾವೇ ಹಂಗೆಲ್ಲ ಏನು ಮಾಡೋಕ್ಕೆ ಹೋಗಿಲ್ಲ. ಸರಿ ಅಂತ ನಾವು ಇನ್ನೇನು ಲಾಸ್ಟ್ ಸ್ಟಾಪಲ್ಲ ಬಂತು. ಅಲ್ಲಿ ಯಾವುದೋ ಬಸ್ ಬರೋ ಥರ ಸೌಂಡ್ ಬರ್ತಪ್ಪ, ಬಸ್ಸಿನ ಸೌಂಡು ನಿಜವಾಗ್ಲೂ ರಿಯಲ್ ಬಸ್ ಥರನೇ ಸೌಂಡ್ ಕೊಡ್ತಾಯಿದ್ರು ಅವರು. ಏನು ಒಂದು ಸರಿ ಅಂತ ನಾವು ಅದ್ರ ಹತ್ರ ಹೋದ್ವಿ. ಅದ್ರ ಹತ್ರ ಹೋದಾಗಲೇ ಗೊತ್ತಾಗಿದ್ದು. ಕೇಳಿಸ್ಕೊಳ್ಳಿ. ಬರೀ ಮಾಲ್ ಒಳಗಡೆ ಅಲ್ಲ ಗುರು, ಮಾಲ್ ಹೊರಗಡೆನೂ ಸಹಿತ ಶಾಪ್ಗಳಿದ್ವು. ಅಲ್ಲೂ ಏನಾದರೂ ಬೇಕಾದರೆ ತಗೊಬೋದು. ಅಂದರೆ ಒಳಗಡೆಗಿಂತ ಹೊರಗಡೆ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟು. ಅಂದರೆ ಅಷ್ಟೊಂದೇನು ಇರಲಿಲ್ಲ. ಹಿಂಗೆ ಸ್ಟ್ರೈಟ್ ಹೋದರೆ ನಮಗೆ ಮಲ್ಲೇಶ್ವರಂ ಸಿಗುತ್ತೆ. ಮಲ್ಲೇಶ್ವರಂ ಬೇಕಾದ್ರೂ ಹೋಗ್ಬೋದು. ಅಲ್ಲಿಗೂ ಒಂದು ಸರಿ ವಿಸಿಟ್ ಕೊಡೋಣ. ಫಸ್ಟಿಗೆ ಊಟ ಮಾಡ್ಕೊಂಬರಬೇಕು ಫ್ರೆಂಡ್ಸ್. ನಾವು ಊಟ ಮುಗಿಸ್ಕೊಂಡ್ಬಂದ್ವಿ. ಊಟ ಮುಗಿಸ್ಕೊಂಡ್ಬಂದಿದ ತಕ್ಷಣ ಗ್ರೌಂಡ್ ಫ್ಲೋರಿಗೆ ಬಂದ್ವಿ. ಗ್ರೌಂಡ್ ಫ್ಲೋರ್ ಆವಾಗಲೇ ನೋಡಿದ್ರಿಂದ ಮೇಲ್ಗಡೆ ಫಸ್ಟ್ ಫ್ಲೋರಿಗೆ ಹೋಗ್ತಾಯಿದ್ವಿ. ಹೋಗೋಕ್ಕಿಂತ ಮುಂಚೆ ಅಲ್ಲೊಂದು ಕುದುರೆ ಎಂಟ್ರಿ ಕೊಡ್ತು ಗುರು. ವಾವ್, ಕೇಳಿಸ್ಕೊಂಡ್ರೆ ನೀವೇ ಸೌಂಡು, ರಿಯಲ್ ಕುದುರೆನೇ ಬಂದು ಹೋದಂಗೆ ಆಯಿತು. ಸರಿ ಓಕೆ ಅಂತ ನೆಕ್ಸ್ಟ್ ರೌಂಡ್ ಮೇಲೆ ಹೋಗ್ತಾಯಿದ್ವಿ. ಮೇಲೆ ಹೋಗ್ಬೇಕಾರೆ ಇಲ್ಲೂ ಒಂದೊಂದು ಯಾವುದಾದ್ರು ಬಿಟ್ಟಿದ್ವು, ಅದನ್ನೆಲ್ಲ ನೋಡ್ಕೊತ ಹೋಗ್ತಾಯಿದ್ವಿ. ಅಪ್ಪರ್ ಗ್ರೌಂಡ್ ಫ್ಲೋರಲ್ಲಿ ಒಂದು ಡಾಲ್ ನೋಡಿದ್ವಿ. ಪಾಪ ಅವ್ರ ಕಷ್ಟ ಹೇಳ್ಬಾರ್ದು.
ಇರಲಿ ಮುಂದೆ ನೋಡ್ಕೊತ ಹೋದರೆ ಫಸ್ಟ್ ಫ್ಲೋರಿಗೆ ಹೋದ್ವಿ. ಫಸ್ಟ್ ಫ್ಲೋರಲ್ಲೂ ಸಹಿತ ಸೇಮ್ ಅದೇ ಥರ ಡಾಲ್ ಇತ್ತು. ನಮ್ಮ ಹುಡುಗ ಕೆಳಗಡೆನೇ ಬಿಡಲಿಲ್ಲ. ಫಸ್ಟ್ ಫ್ಲೋರಿಗೆ ಹೋದಷ್ಟೇ ಆ ಡಾಲ್ ಹತ್ರ ಓಡೋಡು ಹೋದ. ಅವರು ಹಂಗೆ ಕರೆದ್ರು ಬನ್ನಿ ಅಂತ. ಫಸ್ಟ್ ಹೋದ ತಕ್ಷಣವೇ ಡಾಲ್ನ ಹಗ್ ಮಾಡಿಬಿಟ್ಟ, ಶೇಕ್ ಹ್ಯಾಂಡ್ ಕೊಟ್ಟು. ನೆಕ್ಸ್ಟು ಅಲ್ಲೇ ಮಾತಾಡಿಸ್ತಿದ್ದಂಗೆ ಅಲ್ಲಿ ಇನ್ನೊಂದು ಟ್ರೈನ್ ಬಂತು. ಆ ಟ್ರೈನಿನ ಸೌಂಡ್ ಮಾತ್ರ ಸಖತ್ತಾಗಿತ್ತು ಗುರು, ಕೇಳಿಸ್ಕೊಂಡ್ರಿ ಬರ್ರಿ ನೀವೇ. ನೆಕ್ಸ್ಟ್ ನಾನು ಒಂದು ಫೋಟೋ ತೆಗೆಸ್ಕೊಂಬಂದೆ ಡಾಲ್ ಹತ್ರ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನಮಗೇನೋ ಅವ್ರ ಜೊತೆ ಫೋಟೋ ತೆಗೆಸ್ಕೊಳೋದೇ ಖುಷಿ. ಆದರೆ ಪಾಪ ಅವ್ರು ಬೆಳಗಿಂದ ಅದು ಒಳಗಡೆ ಇರಬೇಕಲ್ಲ, ಅವ್ರಿಗೆ ಎಷ್ಟು ಸಂಕಟ ಆಗ್ತಿರೋಣ ಅದ್ರೊಳಗಡೆ ಸೆಕೆ ಹಾಕಂತ. ಅದನ್ನು ಬಿಚ್ಚಂಗಿಲ್ಲ, ಬೆಳಗ್ಗೆ ನಿಂತ್ಕೊಂಡೇ ಇರಬೇಕು, ಎಲ್ಲೂ ಕೂತ್ಕೊಳ್ಳೋಂಗಿಲ್ಲ. ಅಂದರೂ ಭಾರಿ ಕಷ್ಟ ಆಗೋರು ಜೀವನ. ಫಸ್ಟ್ ಫ್ಲೋರ್ ಎಲ್ಲದನ್ನು ಮುಗಿಸಿದ್ವಿ ನೋಡಿ. ನೆಕ್ಸ್ಟ್ ಈಗ ಸೆಕೆಂಡ್ ಫ್ಲೋರಿಗೆ ಹೋಗಬೇಕು. ಸೆಕೆಂಡ್ ಫ್ಲೋರಲ್ಲಿ ಏನೇನಿದೆ ಏನು ಅಂತ ನೋಡ್ಕೊಂಬರೋಣ. ಇದೇ ಸೆಕೆಂಡ್ ಫ್ಲೋರು ಮುಗಿತಾ ಬಂತು. ಯಾಕೆಂದರೆ ನಾವೇನು ಅಲ್ಲಿ ಅಷ್ಟೊಂದು ವಿಸಿಟ್ ಕೊಡಲ್ಲ, ಯಾಕೆಂದರೆ ಬೆಳಗ್ಗೆ ವಿಸಿಟ್ ಕೊಟ್ಟಿದ್ವಿ ಅಲ್ಲಿಗೆ. ನೆಕ್ಸ್ಟು ಥರ್ಡ್ ಫ್ಲೋರಿಗೆ ಹೋಗ್ತೀವಿ. ಥರ್ಡ್ ಫ್ಲೋರಲ್ಲಿ ನಾವು ಸಿನಿಮಾಸ್ ನೋಡ್ಬೋದು, ಫುಡ್ ಕೋರ್ಟ್ ಇರುತ್ತೆ, ಮತ್ತು ಗೇಮ್ಸ್ ಏನಾದರೂ ಆಟ ಆಡ್ಬೋದು. ನಾವು ಗೇಮ್ಸು ಆಡಲಿಲ್ಲ, ಸಿನಿಮಾ ನೋಡೋಕ್ಕಂತೂ ಮೊದಲೇ ಹೋಗಲಿಲ್ಲ. ಯಾಕೆಂದರೆ ನಾವು ಆಲ್ರೆಡಿ ಬಂದಲ್ಲೇ ಟೈಮ್ ಆಗಿತ್ತು. ನೆಕ್ಸ್ಟ್ ನಮಗೆ ನಮ್ಮ ಊರಿಗೆ ಹೋಗೋಕ್ಕೆ ಬಸ್ ಸಿಗೋಲ್ಲ ಅಂತ ಇದನ್ನೊಂದು ರೌಂಡ್ ಹಾಕ್ಕೊಂಬರೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕು. ಈ ಮಂತ್ರಿ ಸ್ಕ್ವೇರ್ ಮಾಲ್ ಸ್ಟಾರ್ಟ್ ಆಗಿದ್ದು 2010ರಲ್ಲಿ. ಆವಾಗಲೇ ಇದೊಂದು ಬಿಗ್ಗೆಸ್ಟ್ ಮಾಲ್ ಇನ್ ಕರ್ನಾಟಕ. ಯಾಕೆಂದರೆ ಅವಾಗಿನ್ನೂ ಯಾವುದು ಮಾಲು ಅಷ್ಟೊಂದು ಇಂಪ್ರೂವ್ ಆಗಿದ್ದಿಲ್ಲ. ಈ ಮಾಲಲ್ಲಿ 1800 ಕಾರ್ಗಳನ್ನು ಪಾರ್ಕ್ ಮಾಡ್ಬೋದಂತೆ, ಮತ್ತು 550 ಟೂ ವೀಲರ್ ವೆಹಿಕಲ್ಗಳ್ನು ಪಾರ್ಕ್ ಮಾಡ್ಬೋದಂತೆ. ಇದು ಇನ್ನೊಂದೇನೆಂದರೆ, ಈ ನಮ್ಮ ಬೆಂಗಳೂರಲ್ಲಿ ಇದೊಂದೇ ಮಾಲು ಒಂದು ಮೆಟ್ರೋಗೆ ಅಟ್ಯಾಚ್ ಆಗಿರೋ ಮಾಲ್ ಅಂತ ಹೇಳ್ಬೋದು. ನೀವು ಈ ಮಾಲಿಗೆ ಎಂಟ್ರಿ ಕೊಟ್ಟರಿಂದ ಪ್ರತಿಯೊಂದು ನಿಮ್ಮ ಮನೆಗೇನು ಬೇಕು, ನಿಮಗೇನು ಬೇಕು, ಪ್ರತಿಯೊಂದು ಒಂದು ಸರಿ ಬಂದು ಎಲ್ಲ ತಗೊಂಡೋಗ್ಬೋದು ಅಂಥ ಮಾಲು. ಅದಿಲ್ಲ ಇದಿಲ್ಲ ಅಂತೇನೂ ಅನ್ನಂಗಿರಲ್ಲ. ಈ ಮಾಲು 3 ಫ್ಲೋರು ಇದ್ದಾವೆ. ಅದರಲ್ಲಿ ಲೋಯರ್ ಗ್ರೌಂಡು, ಅಪ್ಪರ್ ಗ್ರೌಂಡು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು. ಈ ಎಲ್ಲದನ್ನು ಸೇರಿಬಿಟ್ಟು ಮಿನಿಮಮ್ ಅಂದರೂ 250+ ಬ್ರ್ಯಾಂಡ್ಸ್ಗಳನ್ನ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿಂದ ಗೇಮ್ ಸ್ಟಾರ್ಟು. ಇಲ್ಲೇನು 1-2 ಗೇಮ್ಸ್ ಇದ್ದಾವೆ ಗುರು. ಸಣ್ಣ ಮಕ್ಕಳಿಗೆ ನೀವು ಆಡ್ತೀರಾ, ನೀವು ಆಡ್ಬೋದು, ದೊಡ್ಡವ್ರು ಆಡ್ಬೋದು. ಎಷ್ಟು ವಯಸ್ಸವರು 50 ವರ್ಷ ತನಕ ಇರೋರು ಸಹಿತ ಗೇಮ್ಸ್ಗಳ್ನ ಆಡ್ಬೋದು. ಅಂಥ ಗೇಮ್ಸ್ಗಳಿದ್ದಾವೆ. ಎಲ್ಲದನ್ನೂ ಟ್ರೈ ಮಾಡ್ಬೋದು. ನಾನು ಯಾವನೂ ಟ್ರೈ ಮಾಡಿಲ್ಲ, ಹೇಳಿದ್ನಲ್ಲ ನನಗೆ ಎಲ್ಲ ಟೈಮ್ ಆಗಿತ್ತು ಹೋಗೋಕ್ಕೋಸ್ಕರ. ಲಾಸ್ಟ್ ಇಲ್ಲಿ ತನಕನೇ ಬಂದಿನಂತೆ, ಇದೊಂದು ಫ್ಲೋರನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಅಷ್ಟನ್ನು ಮಾಡ್ತಿದ್ದೆ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಮಂತ್ರಿ ಸ್ಕ್ವೇರ್ ಮಾಲ್ ಮುಗೀತು. ನೆಕ್ಸ್ಟು ಮಲ್ಲೇಶ್ವರಮಿಗೆ ಹೋಗಿ ಬರೋಣ. ಮಲ್ಲೇಶ್ವರಮಿಗೆ ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ. ವೀಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಫುಲ್ ವೀಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಫ್ರೆಂಡ್ಸ್. ಓಕೆ, ಬಾಯ್.